ಹೊಡಿತಿದ್ರು. ಆಮೇಲೆ ವಿಕೆಟ್ಸ್ ಬೀಳಕ್ಕೆ ಶುರು ಆಯಿತು. ಅದೊಂದು ರನ್ಔಟಿಂದ ಆಮೇಲೆ ಏನಾಯಿತು, ಜಾಸ್ತಿ ಟಾರ್ಗೆಟ್ ಸೆಟ್ ಮಾಡೋಕ್ಕಾಗಲಿಲ್ಲ, ಸೋತ್ಬಿಟ್ವಿ. ಆದರೂ ಚೇಸಿಂಗ್ ಚೆನ್ನಾಗಿತ್ತು, ಕೊನೆ ತನಕ ಚೇಸ್ ಮಾಡಿದ್ದೀವಿ. ಇನ್ನೇನು DC ಮನೆಗೆ ಹೋಗಿ ಹೊಡಿತೀವಿ. ಡೆಲ್ಲಿ ನಮ್ಮ ವಿರಾಟ್ ಬೇರೆ ಅವನೇ, ಅವನ ಮನೆ ಈಗ ಹೊಡ್ತೀವಿ. ಅದು ಚೆನ್ನಾಗಿ ಆಡೋನೆ ಅಷ್ಟೇ. ಮ್ಯಾಚ್ ಸೂಪರ್ ಆಗಿತ್ತು. ಆದ್ರೆ RCB ಗೆಲ್ಬೇಕಾಗಿತ್ತು, ಆದ್ರೆ ಕನ್ನಡಿಗ ಗೆದ್ದ, ಕರ್ನಾಟಕ ಸೋತು ಇಷ್ಟೇ. ಕನ್ನಡಿಗ ಗೆದ್ದ, ಕರ್ನಾಟಕ ಸೋತು ಅಷ್ಟೇ. ಒಂದು ಕ್ಯಾಚ್ ಬಿಟ್ಟಿದ್ದಕ್ಕೆ ಈ ಮ್ಯಾಚ್ ಸೋಲಕ್ಕೆ ಕಾರಣ ಆಯಿತು. ನೆಕ್ಸ್ಟ್ ನೋಡೋದು ಸರ್ ಅಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಅಭಿಮಾನಿಗಳಿಗೆ ತವ್ರ ನೆಲದಲ್ಲೇ ಜಾಸ್ತಿ ನಿರಾಸೆ ಉಂಟು ಮಾಡ್ತಾರೆ. ಮೇನ್ ಡಿಸಪಾಯಿಂಟ್ ಮಾಡ್ತಾ ಇರೋದೇ ಬ್ಯಾಂಗ್ಳೂರಲ್ಲಿ. ಬೇರೆ ಸ್ಟೇಟಲ್ಲೆಲ್ಲ ಚೇರ್ ಅಪ್ ಮಾಡಿ ಚೆನ್ನಾಗಿ ಒಳ್ಳೆ ವಿನ್ನಿಂಗ್ ಎಲ್ಲ ಬರ್ತಾ ಇದ್ದಾರೆ. ಬಟ್ ಬ್ಯಾಂಗ್ಳೂರಲ್ಲೇ ಡಿಸಪಾಯಿಂಟ್ ಮಾಡ್ತಾರೆ ಫ್ಯಾನ್ಸ್ಗೆ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅಭಿಮಾನಿಗಳಿಗೆ ಏನು ತೆಗಿರ್ತೀರ ಹಾಗಾದ್ರೆ? ಸರ್ ಮೇನ್ ಏನಿದೆ ಗೊತ್ತಿಲ್ಲ, ಫ್ಯಾನ್ಸ್ ಫಾಲೋವರ್ದು ಕ್ರೇಜ್ ಇದೇ ಥರ ಇರುತ್ತೆ. ಬಟ್ ಮೋರ್ ಓವರ್ ಏನಂದ್ರೆ ಅವರು ಡಿಸಪಾಯಿಂಟ್ ಮಾಡ್ತಾರೋ, ಚೇರ್ ಅಪ್ ಆಗಿ ಬೂಸ್ಟ್ ಮಾಡ್ತಾರೋ, ಅದು ಅವ್ರಿಗೆ ಬಿಟ್ಟಿದೆ ಅಷ್ಟೇ. ನೋಡಿದ್ರ ಮ್ಯಾಚ್ ನೋಡಿದ್ವಿ. ಈಗ ಅನಿಸ್ತು ಎಲ್ಲ ಓಕೆ. KL ರಾಹುಲ್ ನಮ್ಮ ಹುಡುಗನೇ, ಏನು ಪ್ರಾಬ್ಲಮ್ ಇಲ್ಲ. ಇರಲಿ, ನೆಕ್ಸ್ಟ್ ಟೈಮ್ ಇವನ್ ದಿ ಮ್ಯಾಚ್. ಈಗ ಇಲ್ಲಿ ಆಡುವಂತವ್ರು ಜಾಸ್ತಿ ಹೋಗ್ಬಿಟ್ಟು ಬೇರೆ ಟೀಮಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ಉದಾಹರಣೆ ಸಿರಾಜ್ ಆಗಿರ್ಬೋದು. ಇಲ್ಲ, ಎಲ್ಲೋದ್ರೂ ಆಡಲೇಬೇಕು. ಅದು ಅವರು ಈಗ ವರ್ಕೌಟ್ ಆಗಿದ್ದಾರೆ ಅಷ್ಟೇ, ಇನ್ನೇನು ಅದ್ರ ಬಗ್ಗೆ ಏನಿಲ್ಲ. ಥ್ಯಾಂಕ್ ಯು. ಬಟ್ ನಾಟ್ ಹ್ಯಾಪಿ. ನಮ್ಮ ಕರ್ನಾಟಕ ಗೆಲ್ಬೇಕಾಗಿತ್ತು ಇವತ್ತು. ತವ್ರ ನೆಲದಲ್ಲೇ ಜಾಸ್ತಿ ಸೋಲ್ತಿದ್ದಾರೆ. ಮ್ಯಾಚ್ ಕೂಡ ತವ್ರ ನೆಲದಲ್ಲೇ ಇದೇ ಜಾಗದಲ್ಲಿ ಅದೇ ಮಾಡಿದ್ದಲ್ಲ ಅವರು. ಇಲ್ಲಿ ಗೆದ್ದಿದ್ರೆ ಅದೊಂದು ಹೆಮ್ಮೆನೆ ಬೇರೆ ಇರ್ತಿತ್ತು ನಮ್ಮ ಕರ್ನಾಟಕ. ಎಷ್ಟು ಸ್ಕೋರ್ ಹೊಡೆದ್ರೆ ಗೆದ್ದಿರೋ? ಎಷ್ಟು ಸ್ಕೋರು? ಅವ್ರ ಮನೆ ಹುಡುಗರ KL ರಾಹುಲ್ಗೆ. But Bangalore should win the match.